ಶೆಟ್ರೆ, ನೀವು ಒಂದ್ಸಲ ಹೇಳಿದ ನೆನಪು ನನಗೆ. ಶಿವಣ್ಣ ಅವರು ಉಪ್ಪಿ ಸರ್ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಅಂತ. ನಿಮ್ಮ ಮುಂದೆ ಶಿವಣ್ಣ ಉಪ್ಪಿ ಸರ್ ಡ್ಯಾನ್ಸ್ ಮಾಡುವಾಗ ಜೋಗಿ ಉಪೇಂದ್ರ ಸಿನಿಮಾಗಳೇನಾದರೂ ನೆನಪಾಯ್ತಾ? ಡೆಫಿನೆಟ್ಲಿ. ಅಂದರೆ ನನಗೆ ಮಂಗಳೂರಲ್ಲಿ ಸಿನಿಮಾ ಕಲ್ಚರ್ ಬಹಳ ನೋಡೋ ಅಂಥ ಕಲ್ಚರ್ ನಾನು ಚಿಕ್ಕವನಿರ್ತಾ ಬಹಳ ಕಮ್ಮಿ. ನಾನು ಭದ್ರಾವತಿಲಿ ಜಾಸ್ತಿ ಬೆಳೆದಿದ್ದೆ. ಉಪೇಂದ್ರ ರಿಲೀಸ್ ಆಗಬೇಕಾದ್ರೆ ನಾನು ಇದರಲ್ಲಿದ್ದೆ, ಯಾವುದು ಮಂಗಳೂರಲ್ಲಿದ್ದೆ, ಬಟ್ ಭದ್ರಾವತಿಗೆ ಹೋಗ್ತಾ ಇದ್ದೆ. ಭದ್ರಾವತಿಲಿ ಸಿನಿಮಾ ನೋಡಿ ಹಿಂದೆ ಬರಬೇಕಾದ್ರೆ ರಜಕ್ ಅಲ್ಲಿಗೆ ಹೋಗ್ತಾ ಇದ್ದೆ, ನನ್ನ ದೊಡ್ಡಮ್ಮನ ಮನೆಗೆ. ಹಿಂದೆ ಬರಬೇಕಾದ್ರೆ ನಾನು ಕೇಳಿದ್ದೆ, ಜ್ಯೋತಿ ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ರು ಅಂತ. ನನಗೆ ಬಹಳ ಖುಷಿ ಆಯ್ತು, ಬಹಳ ಅಂದರೆ ನಾನು ದೊಡ್ಡ ಅಭಿಮಾನಿ ಅವರಿಗೆ. ಆಮೇಲೆ ನಾನು ಭದ್ರಾವತಿನ 3 ಸಲ ನೋಡಿದ್ದೆ. ಅಂದರೆ ದೇವ್ರದಲ್ಲಿ ಆ ಸಿನಿಮಾ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ನನಗೆ ಒಂದು ಲೆವೆಲ್ಗೆ ಅರ್ಥ ಆಗಿದ್ರು ಕೂಡ ನಮ್ಮ ಅಣ್ಣ ನೋಡಿ ನಿಂಗೆ ಅರ್ಥ ಆಗಿದೆಯಾ, ಇಲ್ಲ ಬಾ ಅಂತ ಅಂದರೆ ದುಡ್ಡ ಒಂದು ಸಿನಿಮಾ ನೋಡೋಕೆ ನಾನು. ಸೊ ಆ ರೀತಿ ಒಂದು 3 ಜನ ಕಸಿನ್ಸ್ ಇದ್ರು, 3 ಜನ ಜೊತೆನೂ ಒಂದೊಂದ್ಸಲ ನೋಡಿದ್ದೆ. ಜೊತೆಗೆ ಎ ಸಿನಿಮಾದ ಪೋಸ್ಟರ್ ಅದನ್ನು ನೋಡಬೇಕಾದ್ರೆ ನನಗೆ ಅಂದರೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂದರೆ ಈ ರೀತಿ ಸಿನಿಮಾನ ಅಂದರೆ ಸಿನಿಮಾ ಅಂತ ಆ ಟೈಮ್ಗೆ ಅದು ಸಿನಿಮಾ ಅಂತ ಅರ್ಥ ಆಗ್ತಿತ್ತೋ ಇಲ್ಲ ಅಂತ ಕೂಡ ಯೋಚನೆ ಮಾಡಿಲ್ಲ. ಆ ಪ್ರಮೋಷನ್ ಯೋಚನೆ ಮಾಡಿ, ಆ ಧೈರ್ಯವನ್ನು ಯೋಚನೆ ಮಾಡಿ. ಜೋಗಿ ಅದರ ಕ್ಯಾಸೆಟ್ ಮನೇಲಿತ್ತು ನನಗೆ. ಅಂದರೆ ಆ ಹಾಡು ಕೇಳಬೇಕಾದ್ರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಮತ್ತೆ ಬಂದು ಅದು ನೋಡಬೇಕಾದ್ರೆ ಅಂದರೆ ಅದೊಂಥರ ಬಹಳ ನೋವು ಕೊಡ್ತಾ ಇತ್ತು. ಆ ಇಡೀ ಸಿನಿಮಾದಲ್ಲಿ ಅಂದರೆ ಒಂದು ನಾವು ಸಿನಿಮಾ ಇಂಟರಾಕ್ಟಿವ್ ಆಗಬೇಕು ಅಂತ ಅನ್ಕೋತೀವಿ. ಯಾವತ್ತು ಪಾತ್ರಗಳಿಗೆ ಏನೋ ದಕ್ಕಬೇಕು, ಏನೋ ಲಭಿಸ್ಬೇಕು ಅಂತ ನಾವು ಅನ್ಕೊಂಡಾಗ ಆ ಸಿನಿಮಾ ನಮ್ಮೊಳಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಇವತ್ತು ಜೋಗಿ ಬಗ್ಗೆ ಮಾತಾಡ್ತಾ ಇದ್ವಿ, ಉಪೇಂದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಪಾತ್ರದ ತಾಯಿ ಮುಂದೆನೆ ಪಾಸ್ ಆಗ್ತಾ ಇರ್ತಾರೆ, ಆ ಪಾತ್ರ ಅದನ್ನ ನೋಡ್ತಾ ಇರಲ್ಲ. ನಮಗೆ ಅನ್ಸ್ತಾ ಇರ್ತದೆ ಒಂದ್ಸಲ ಹಿಂದೆ ತಿರುಗ್ಬೋದಾ, ಒಂದ್ಸಲ ಆ ಕಡೆ ನೋಡ್ಬೋದಾ. ಜೊತೆಗೆ ಒಂದು ಸಾವಲ್ಲಿ ಆ ಡ್ಯಾನ್ಸ್ ಅನ್ನು ಯೂಸ್ ಮಾಡಿರುವಂತ ರೀತಿ, ಒಂದು ಸೆಲೆಬ್ರೇಷನ್ ಆಗ್ತಾ ಇರುತ್ತೆ, ಬಟ್ ಹೋಗ್ತಾ ಇರೋದು ಶವ, ಅದು ಅವನ ತಾಯಿದು. ಅದು ನಮಗೆ ನೋವು ಕೊಡ್ತಾ ಇರುತ್ತೆ. ಎಂಥ ಕಲ್ಪನೆ, ಜೊತೆಗೆ ಅದರ ಅಭಿನಯ, ಆ ತಾಯಿ ಮತ್ತೆ ಮಗನ ಸಂಬಂಧ, ಅದೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು. ಜೊತೆಗೆ ಲೈವಲ್ಲಿ ನೋಡ್ಬೇಕಾದ್ರೆ ನನಗೆ ತುಂಬಾ ಖುಷಿ ಅಂದ್ರೆ ಬಹಳ ಖುಷಿ. ನನ್ನ ಭಾಗ್ಯ, ಅದೇ ಹೇಳದ್ನಲ್ವ, ಅಭಿಮಾನಿಯ ಭಾಗ್ಯ ಅಷ್ಟೇ. ಥ್ಯಾಂಕ್ ಯು.